ಯುದ್ಧ ಭೂಮಿಯಲ್ಲಿ ಕಾಂಡೋಮ್. ಎಲ್ಲೇ ವಾರ್ ಶುರುವಾದರೂ ಹೆಚ್ಚಾಗೋದ್ಯಾಕೆ ಬೇಡಿಕೆ? ಯುದ್ಧ ಭೂಮಿಯಲ್ಲಿ ಕಾಂಡೋಮ್ ಯಾಕೆ ಬೇಕು ಗೊತ್ತಾ? ನಿಜ ಗೊತ್ತಾದರೆ ಶಾಕ್ ಆಗ್ತೀರಾ. ಯುದ್ಧ ಅಂದರೆ ನಮಗೆ ನೆನಪಾಗೋದು ಏನು? ಬಂದೂಕುಗಳು, ಬಾಂಬ್ಗಳು, ಟ್ಯಾಂಕರ್ಗಳು. ಆದರೆ ಯುದ್ಧ ಭೂಮಿಯಲ್ಲಿ ಕಾಂಡೋಮ್ಗಳು ಕೂಡ ತುಂಬ ಮುಖ್ಯ ಅಂದರೆ ನಂಬ್ತೀರಾ? ಹೌದು, ಇದು ಜೋಕಲ್ಲ, ನಿಜವಾದ ಸತ್ಯ. ಇಂದು ನಾವು ನೋಡೋದು ಯಾಕೆ ಯುದ್ಧ ಶುರುವಾದಾಗ ಕಾಂಡೋಮ್ಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ, ಸೈನಿಕರು ಇದನ್ನು ಹೇಗೆ ಬಳಸ್ತಾರೆ. ಯಾವುದೇ ಯುದ್ಧ ಶುರುವಾದಾಗ ಸಂಪೂರ್ಣ ವ್ಯವಸ್ಥೆ ಬದಲಾಗುತ್ತೆ, ಸಪ್ಲೈ ಚೈನ್ಗಳು ಬದಲಾಗ್ತವೆ, ತುರ್ತು ಪರಿಸ್ಥಿತಿ ಉಂಟಾಗುತ್ತೆ. ಸೈನಿಕರಿಗೆ ಅಗತ್ಯವಿರುವ ವಸ್ತುಗಳನ್ನು ತಕ್ಷಣ ತಲುಪಿಸಬೇಕು. ಈ ಸಮಯದಲ್ಲಿ ಹಗುರ, ಸಣ್ಣ ಮತ್ತು ಬಹು ಉಪಯೋಗದ ವಸ್ತುಗಳಿಗೆ ಹೆಚ್ಚು ಬೆಲೆ ಬರುತ್ತೆ. ಅಲ್ಲಿ ಬರ್ತಾ ಇದೆ ಒಂದು ಅಚ್ಚರಿಯ ವಸ್ತು, ಅದೇ ಕಾಂಡೋಮ್. ಯುದ್ಧ ಭೂಮಿಯಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ? ಧೂಳು, ಮರಳು, ನೀರು ಇವು ಬಂದೂಕಿನ ಒಳಗೆ ಹೋದರೆ ಬಂದೂಕು ಕೆಲಸ ಮಾಡೋದಿಲ್ಲ. ಈ ಸಮಸ್ಯೆಗೆ ಸೈನಿಕರು ಕಂಡುಕೊಂಡ ಒಂದು ಸಿಂಪಲ್ ಪರಿಹಾರ ಏನಂದರೆ ಬಂದೂಕಿನ ನಳಿಕೆಯ ತುದಿಗೆ ಕಾಂಡೋಮ್ ಹಾಕುವುದು. ಇದು ಏನು ಮಾಡುತ್ತೆ ಅಂದರೆ ಮಣ್ಣು ಒಳಗೆ ಹೋಗೋದಿಲ್ಲ, ನೀರು ಒಳಗೆ ಸೇರೋದಿಲ್ಲ, ಬಂದೂಕು ಸುರಕ್ಷಿತವಾಗಿರುತ್ತೆ. ವಿಶೇಷ ಅಂಶ ಏನಂದರೆ ಕಾಂಡೋಮ್ ತುಂಬ ತೆಳುವಾಗಿರುತ್ತೆ, ಗುಂಡು ಹಾರಿಸಿದಾಗ ಅದು ತಡೆಯುವುದೇ ಇಲ್ಲ. ಯುದ್ಧದ ಸಮಯದಲ್ಲಿ ಕೆಲವು ವಸ್ತುಗಳು ತುಂಬ ಮುಖ್ಯ. ಉದಾಹರಣೆಗೆ ಮ್ಯಾಪ್ಗಳು, ಬ್ಯಾಟರಿ, ರೇಡಿಯೋ ಕಮ್ಯುನಿಕೇಷನ್ ಸಾಧನಗಳು ಮತ್ತು ಮ್ಯಾಚ್ ಬಾಕ್ಸ್. ಇವು ಒದ್ದೆಯಾದರೆ ಸಂಪೂರ್ಣ ಕಾರ್ಯ ನಿಲ್ಲುತ್ತೆ. ಅಲ್ಲಿ ಸೈನಿಕರು ಏನು ಮಾಡ್ತಾರೆ ಗೊತ್ತಾ? ಕಾಂಡೋಮ್ಗಳನ್ನು ವಾಟರ್ ಪ್ರೂಫ್ ಕವರ್ ಆಗಿ ಬಳಸ್ತಾರೆ. ವಸ್ತುಗಳನ್ನು ಒಳಗೆ ಇಟ್ಟು ಕಟ್ಟಿ ಬಿಡ್ತಾರೆ. ಮಳೆ ಬಂದರೂ ಸುರಕ್ಷಿತ, ನೀರಿನಲ್ಲಿ ಬಿದ್ದರೂ ಹಾನಿಯಾಗೋದಿಲ್ಲ. ಇದು ಒಂದು ಕಡಿಮೆ ವೆಚ್ಚದ ಪರಿಣಾಮಕಾರಿ ಪರಿಹಾರ. ಇದು ಕೇವಲ ಭೂಮಿಯಲ್ಲಿ ಮಾತ್ರ ಅಲ್ಲ, ಯುದ್ಧದ ಸಮಯದಲ್ಲಿ ಸಮುದ್ರ ಯುದ್ಧಗಳಲ್ಲೂ ಕೂಡ ಕಾಂಡೋಮ್ ಬಳಕೆ ಆಗುತ್ತೆ. ಉದಾಹರಣೆಗೆ 1971 ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಆ ಸಮಯದಲ್ಲಿ ಲಿಂಪೆಟ್ ಮೈನ್ಗಳು ಅಂದರೆ ಸ್ಫೋಟಕಗಳು ಮತ್ತು ಅವುಗಳನ್ನು ನೀರಿನಲ್ಲಿ ಸಾಗಿಸಲಾಗ್ತಾ ಇತ್ತು, ನೀರಿನಲ್ಲಿ ಬಳಸಲಾಗ್ತಾ ಇತ್ತು. ಇವು ನೀರಿನಿಂದ ಹಾನಿಯಾಗಬಾರದು ಅಂತ ಕಾಂಡೋಮ್ಗಳನ್ನು ವಾಟರ್ ಪ್ರೂಫ್ ಕವರ್ ಆಗಿ ಬಳಸಿದ ಮಾಹಿತಿ ಇದೆ. ಇದರ ಮೂಲಕ ಸ್ಫೋಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ಯುದ್ಧ ಭೂಮಿಯಲ್ಲಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ವೈದ್ಯಕೀಯ ಸೌಲಭ್ಯಗಳ ಕೊರತೆ. ಈ ಸಂದರ್ಭದಲ್ಲಿ ಕಾಂಡೋಮ್ಗಳು ಹಲವು ರೀತಿಯ ಉಪಯೋಗವಾಗ್ತವೆ. ತಾತ್ಕಾಲಿಕ ಗ್ಲೌಸ್ಗಳಿಗಾಗಿ, ಗಾಯ ಮುಚ್ಚಲು, ರಕ್ತಸ್ರಾವ ನಿಲ್ಲಿಸಲು, ಹೀಗೆ ಇದು ಸೋಂಕು ತಗುಲುವುದನ್ನು ಕೂಡ ಕಡಿಮೆ ಮಾಡುತ್ತೆ. ಒಟ್ಟಾರೆಯಾಗಿ ನೋಡಿದರೆ ಯುದ್ಧದ ಸಮಯದಲ್ಲಿ ಕಾಂಡೋಮ್ಗಳಿಗೆ ಬೇಡಿಕೆ ಹೆಚ್ಚಾಗೋಕ್ಕೆ ಕಾರಣಗಳು ಹಗುರ ಮತ್ತು ಸಾಗಿಸಲು ಸುಲಭ, ನೀರು ತಡೆಯುವ ಗುಣ, ಬಹು ಉಪಯೋಗ ಮತ್ತು ಕಡಿಮೆ ವೆಚ್ಚ. ಒಂದು ಸಣ್ಣ ವಸ್ತು ಆದರೆ ಯುದ್ಧದಲ್ಲಿ ದೊಡ್ಡ ಸಹಾಯ. ಹೀಗಾಗಿ ಸ್ನೇಹಿತರೆ, ಕಾಂಡೋಮ್ ಅಂದರೆ ಕೇವಲ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಯುದ್ಧ ಭೂಮಿಯಲ್ಲಿ ಇದು ಒಂದು ಮಲ್ಟಿ ಟೂಲ್ ಆಗಿ ಕೆಲಸ ಮಾಡುತ್ತೆ. ಈ ವಿಷಯ ನಿಮಗೆ ಒಂದು ಪಾಠವನ್ನೇ ಕಲಿಸುತ್ತೆ. ಚಿಕ್ಕ ವಸ್ತುಗಳಿಗೂ ದೊಡ್ಡ ಮಹತ್ವ ಇರುತ್ತದೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.